ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಂಗಳೂರಿನ ಎಲೆಕ್ಟ್ರಿಕಲ್ ಸಿಟಿ ಅಕ್ಕಪಕ್ಕದಲ್ಲಿ ಬಹಳಷ್ಟು ಜನ ಬಾಂಗ್ಲಾದೇಶಿಯವರು ಗೂಡು ಕಟ್ಕೊಂಡು ಆರಾಮ್ ಜೀವನ ಮಾಡಕತ್ತಾರ್ರಿ. ಇಷ್ಟು ದಿನ ಆದರೂ ನಮ್ಮ ಕಣ್ಣಿಗೆ ಕಂಡು ಬಂದಿಲ್ಲ. ಅವ್ರಿಗೆ ಆಧಾರ್ ಕಾರ್ಡ್ ಎರಡೆರಡು ಆಧಾರ್ ಕಾರ್ಡ್ ಅಷ್ಟೆಲ್ಲ, ವೋಟರ್ ಐ ಡಿ, ಪ್ಯಾನ್ ಕಾರ್ಡ್, ಅಯ್ಯೋ ಇನ್ನೂ ಫೆಸಿಲಿಟೀಸ್ಗಳು ಏನೇನೋ ಅವರು ಕರ್ನಾಟಕದಲ್ಲಿ ತಗೊಂಡಾರ. ಕೇಳಿದ್ರೆ ಒಂದು ಹೆಣ್ಮಗಳು ಹೇಳ್ತಾಳ, 15,000 ಕೊಟ್ರೆ ಸಾಕು ನಮ್ಗೆ ಇಲ್ಲಿ ಕರ್ಕೊಂಬಂದು ಬಿಡ್ತಾರಂತ ಹೇಳಿ. ವಾವ್! ಇದನ್ನ ನಮ್ಮ ಪುನೀತ್ ಕೆರೆಹಳ್ಳಿಯವರು, ಹಿಂದೂ ಹೋರಾಟಗಾರರು ಕಂಡು ಹಿಡಿದು ಅವರು ಟೀಮ್ ಕಟ್ಕೊಂಡು ಹೋಗಿ ಅವ್ರನ್ನ ಕ್ಯಾಚ್ ಮಾಡಕ್ ಟ್ರೈ ಮಾಡಿದಾಗ ಎಷ್ಟೋ ಮಂದಿ ಓಡ್ ಹೋಗ್ಯಾರ. ಅದ್ರಾಗ ಸಿಕ್ಕಿರೋರು ಒಂದು 10 ಕುಟುಂಬ. ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡಿದಾಗ ಅವ್ರ ಬಾಯಿಂದನ ಸತ್ಯತೆ ಬಿಡಿಸ್ತಾರ. ಈ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡ್ರಿ. ಬಾಂಗ್ಲಾದೇಶದ್ದು ಬರ್ತ್ ಸರ್ಟಿಫಿಕೇಟ್ ಇದೆ, ಬಾಂಗ್ಲಾದೇಶದ್ದು ಡ್ರೈವಿಂಗ್ ಲೈಸೆನ್ಸ್. ಭಾರತದಲ್ಲಿ ಇವನಿಗೆ ಎರಡೆರಡು ಆಧಾರ್ ಕಾರ್ಡ್ ಸಿಗುತ್ತೆ. ಆಧಾರ್ ಕಾರ್ಡ್ बनाने के लिए कितना पैसा दिया? 1500 रुपए दिया। 1500 1500 ರೂಪಾಯಿ ಕೊಟ್ರೆ ಅವರೇ ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ. ಅಡ್ರೆಸ್ ಪ್ರೂಫ್ ಅವರೇ ಹಾಕಿದ್ದಾರೆ. ನಮ್ ದೇಶದ ಭದ್ರತೆ. ಪ್ಯಾನ್ ಕಾರ್ಡ್ ಇದೆ, ಒಂದು ವೋಟರ್ ಐಡಿ, ಅವನಿಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆ ಇದೆ. ಇದಕ್ಕಿಂತ 3 ದಿವಸ ಎಲೆಕ್ಟ್ರಿಸಿಟಿ ಐಟಿ ಹಬ್ಬ ಪಕ್ಕದಲ್ಲೇ ಇಷ್ಟೊಂದು ಬಾಂಗ್ಲಾದೇಶದವ್ರು ಇದಾರೆ ಅಂದ್ರೆ ನಾವು ಸುಮ್ನೆ ಹೋದಲ್ಲೇ ನಮ್ಮ ನೋಡ್ಬಿಟ್ಟು ಓಡೋದವ್ರು ತುಂಬಾ ಜನ. ನಮ್ ಸಿಕ್ತವ್ರು ಒಂದ್ 10 ಜನ, ಇವಾಗ ಒಂದ್ 5 ಜನ ಇದ್ರು. ಓಡೋದ್ರ 2 ಸಿಕ್ಕಾಕೊಂಡ್ಬಿಟ್ರು. ಏನ್ ನಡೀತಾ ಇದೆ? ನಿಮ್ ಪೊಲೀಸ್ ಅವ್ರು ಏನ್ ಮಾಡ್ತಾ ಇದೀರಾ? ಎಲೆಕ್ಟ್ರಿಕ್ ಸಿಟಿ ಐಟಿ ಪಕ್ಕದಲ್ಲಿ ಇಂತ ಬಾಂಗ್ಲಾದೇಶ ನಿಲ್ಸಿದ್ರೆ ಮುಂದೆ ನಮ್ ಫ್ಯೂಚರ್ ಅಲ್ಲಿ ಏನಿದೆ ನಮ್ ದೇಶಕ್ಕೆ? ಇಷ್ಟು ದಿನ ಆದ್ಮೇಲೆ ಅಲ್ಲಿ ಹೋರಾಟಗಾರರು ಹೋಗಿ ಚೆಕ್ ಮಾಡಿದಾಗ್ಲೇ ಇವರು ಬಾಂಗ್ಲಾದೇಶದವರು ಅಂತ ಗೊತ್ತಾಗಿತ್ತಿ. ಅಂದ್ರೆ ಇದಕ್ಕಿಂತ ಮುಂಚೆ ಇವ್ರ ಹತ್ರ ಓಟ್ ತಗೊಂಡಿರುವಂತ ರಾಜಕಾರಣಿಗಳಿಗೆ ಗೊತ್ತಿಲ್ಲ. ಬಾಂಗ್ಲಾದೇಶಿಯವರು ಕರ್ನಾಟಕದಲ್ಲಿ, ಅದು ನಮ್ಮ ಬೆಂಗಳೂರಲ್ಲಿ ಬಂದು ಇಷ್ಟೊಂದು ಜನ ಅದಾರ ಅಂತಂದ್ರೆ ಓಟ್ ಬ್ಯಾಂಕಿಂಗ್ ನಡ್ಸಾಕತ್ತಾರೇನ? ಜಿ ಪರಮೇಶ್ವರ್ ಸಾಹೇಬ್ರು ಈಗ ಹೇಳ್ತಾರೆ, ಇಷ್ಟು ದಿನ ಬಿಟ್ಟ ಅಕ್ರಮವಾಗಿ ಬಂದಿರುವಂತ ಬಾಂಗ್ಲಾದೇಶಿಯವ್ರನ್ನ ಎನ್ಕ್ವೈರಿ ಮಾಡ್ರಿ, ಅವ್ರನ್ನ ಒದ್ದು ಹೊರಗಡೆ ಹಾಕ್ರಿ ಅಂತ ಹೇಳಿ. ಇಷ್ಟು ದಿನ ಎಲೆಕ್ಷನ್ ಟೈಮ್ನಾಗ ಅವಾಗ ಯಾಕ್ರಿ ಸಾಹೇಬ್ರು ನೀವು ಹೇಳಲಿಲ್ಲ? ಈಗ ಯಾಕೆ ಹೇಳಾಕತ್ತೀರಿ? ರಾಹುಲ್ ಗಾಂಧಿ ಅವ್ರು ಹೇಳ್ತಿದ್ರ ಓಟ್ ಚೋರಿ ಅಂತ ಹೇಳಿ ಬೊಬ್ಬೆ ಹೊಡಿತಾ ಇದ್ರ. ಈಗ ಅಕ್ರಮವಾಗಿ ಬಂದಿರುವಂತವ್ರು ಯಾರಿಗೆ ಓಟ್ ಹಾಕ್ಯಾರ್ರಿ? ನನಗೆ ಗೊತ್ತಿಲ್ಲ ರೀಪ. ಜನಗಳು ಯೋಚನೆ ಮಾಡ್ಬೇಕಿದನ್ನ. ಅಕ್ರಮವಾಗಿ ಬಂದಿರುವಂತ ಬಾಂಗ್ಲಾದೇಶಿಗಳ ಮನೇಲಿರುವಂತ ಹೆಣ್ಣು ಮಕ್ಕಳು ಬೆಂಗಳೂರಿನ ಸುತ್ತಮುತ್ತ ಇರುವಂತ ಅಪಾರ್ಟ್ಮೆಂಟ್ನಾಗ ಕೆಲಸ ಮಾಡ್ತಿದ್ರಂತೆ. ಅಯ್ಯೋ, ಇನ್ನು ಏನೇನ್ ಚೋರಿ ಮಾಡ್ಯಾರ ನಿಮ್ ಮನ್ಯಾಗಿನ್ನು ಐಟಮ್ಸ್ ತಿಳ್ಕೋರಿ. ಬೆಂಗಳೂರು ಜನರೇ, ಇಂಥವ್ರನ್ನ ಕೆಲ್ಸಕ್ಕೆ ಮನ್ಯಾಗ ಇಟ್ಕೊಳ್ಳೋದು ತಪ್ಪು. ಅಲ್ಲಿರುವಂತ ಹೋರಾಟಗಾರರು ಬಾಂಗ್ಲಾದೇಶಿಯವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರ. ಅವಾಗ ಇವ್ರು ಹೇಳ್ತಾರ, ಇಲ್ಲ ನಮ್ಗೆ ಕರ್ನಾಟಕ ಬಹಳ ಸೇಫ್ ಐತಿ ಅಂತ ಹೇಳಿ. ವಾವ್! ಇಲ್ಲಿರುವಂಥ ಫೆಸಿಲಿಟೀಸ್ಗಳನ್ನು ಇಷ್ಟು ದಿನ ತಗೊಂಡಾರ ಮಕ್ಕಳ, ಈಗ ಇವ್ರನ್ನ ಒದ್ದು ಓಡಿಸ್ಬೇಕು. ಗೃಹ ಸಚಿವರೇ, ದಯವಿಟ್ಟು ಈ ಅಕ್ರಮವಾಗಿ ಬಂದಿರುವಂಥ ಎಲ್ಲ ಬಾಂಗ್ಲಾದೇಶಿಯವ್ರನ್ನ ಒದ್ದು ಹೊರಗಡೆ ಹಾಕ್ರಿ. ನೀವು ಹೊರ ರಾಜ್ಯದಿಂದ ಬಂದಿರುವಂಥವ್ರಿಗೆ ಮನೆ ಕಟ್ಟಿಸ್ಕೊಡೋದಲ್ಲ, ಕರ್ನಾಟಕ ರಾಜ್ಯದೊಳಗಿರುವಂಥ ಎಷ್ಟೋ ಬಡ ಜನರಿಗೆ ಮನೆ ಕೊಡಿಸ್ಬೋದಿತ್ತು. ನೀವು ಅವ್ರಿಗೆ ಫೆಸಿಲಿಟೀಸ್ ಕೊಡಿಸ್ರಿ. ಜನರೇ, ಇದು ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಬಹಳಷ್ಟು ಊರಿನಲ್ಲೂ ಕೂಡ ಈ ಅಕ್ರಮವಾಗಿ ಬಂದಿರುವಂಥ ಬಾಂಗ್ಲಾದೇಶಿಯವರು ಅದಾರ. ಅಲ್ಲಿ ನಾನು ಒಂದು ಗಮನಿಸಿದೆ, ಅವನ ಹತ್ರ ಬಾಂಗ್ಲಾದೇಶದ ಬರ್ತ್ ಸರ್ಟಿಫಿಕೇಟ್ ಐತಿ, ಬಾಂಗ್ಲಾದೇಶದ ಡ್ರೈವಿಂಗ್ ಲೈಸೆನ್ಸ್ ಐತಿ, ಅದರ ಭಾರತ ದೇಶದೊಳಗೆ ಎರಡೆರಡು ಆಧಾರ್ ಕಾರ್ಡ್. ಇನ್ನು ಎಷ್ಟೆಲ್ಲ ಇವರು ಫೆಸಿಲಿಟೀಸ್ ತಗೊಂಡಾರ ನಮ್ಮ ಭಾರತ ದೇಶದಿಂದ. ನಾವು ಕಷ್ಟಪಟ್ಟು ದುಡಿದು ಟ್ಯಾಕ್ಸ್ ತುಂಬ್ತೀವಿ, ಅದ್ರ ಲಾಭ ಮಾತ್ರ ಬಾಂಗ್ಲಾದೇಶದವ್ರಿಗೆ ಹೊಂಟೈತಿ. ಅಂದ್ರೆ ಇಲ್ಲಿರುವಂಥ ಬಾಂಗ್ಲಾದೇಶಿಯವ್ರಿಗೆ ವಿಚಾರ ಮಾಡ್ರಿ ಜನರೇ, ಎಚ್ಚರರಾಗ್ರಿ. ನೀವು ನಿಮ್ಮ ಸುತ್ತಮುತ್ತ ಇರುವಂಥವ್ರನ್ನ ಯಾವ ದೇಶದವರು, ಯಾವ ರಾಜ್ಯದವರು, ಯಾವ ಊರಿನವರು ಅಂತ ತಿಳ್ಕೊಂಡು ಎಲ್ಲ ಪಕ್ಕ ಆದ್ಮ್ಯಾಗ ನಿಮ್ಮ ಮನ್ಯಾಗ ಕೆಲ್ಸಕ್ಕೆ ಸೇರಿಸ್ಕೋರಿ. ಇಲ್ಲ ಅಂತಂದ್ರೆ ನಾಳೆ ನಿಮ್ಮ ಮನ್ಯಾಗಿನವ್ರು ಹೊಡೆದ ನಿಮ್ಮ ಮನ್ಯಾಗೂ ಬಂಗಾರ ರೊಕ್ಕ ಎಲ್ಲ ಕಳ್ತನ ಮಾಡಿ ಓಡೋದ್ರು ಇವ್ರೆ. ಜನರೇ, 1500 ರೂಪಾಯಿ ಕೊಟ್ರೆ ಸಾಕು ಆಧಾರ್ ಕಾರ್ಡ್ನ ಡೂಪ್ಲಿಕೇಟ್ ಮಾಡಿ ಕೊಟ್ಟಾರಂತ ಅವನೇ ಒಪ್ಕೊಂಡಾನೆ. ಇವಾಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ, ಎಚ್ಚರರಾಗ್ರಿ. ಕರ್ನಾಟಕದಲ್ಲಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಇಂಡೈರೆಕ್ಟ್ ಆಗಿ ಬಹಳಷ್ಟು ವಿಚಾರದಲ್ಲಿ ಧಕ್ಕೆ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ತಿಳಿಸಿದ್ದೀನಿ. ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.